ನಮ್ಮ 1 ಲಕ್ಷದ ಬಹುಮಾಡಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ನಿಮ್ಮ ಅರುಣ್ ಕುಮಾರ್. ಇಂದು ಏನಪ್ಪ ಅಂತ ನೋಡಿದ್ರೆ ಯಾವುದು ಬಗ್ಗೆ ನಾವು ಮಾತಾಡಬೇಕಂದ್ರೆ, ಹಲವಾರು ಜನ ನನ್ನ ಹತ್ರ ಮಾತಾಡಿದ್ರಿ. ಕೇಳ್ತಾ ಇರೋದು ಒಂದು, ಡಿಮಾಂಡ್ ನೋಟಿಸ್ ಯಾವುದು ಸರ್ ಅಂತ ಕೇಳ್ತೀರಾ. ಸೊ ಇದ್ರ ಬಗ್ಗೆ ನಾನು ತುಂಬ ದಿವಸದಿಂದ ನಾನು ಮಾತಾಡಬೇಕಂತ ಇದ್ದೆ. ಡಿಮಾಂಡ್ ನೋಟಿಸ್ ಯಾವುದೂ ಅಲ್ಲ. ನೀವು ನಿಮ್ಮ ಸ್ಥಳದಲ್ಲಿ 90-95% ಮನೆ ಕಟ್ಟಿ ರೆಡಿಯಾಗಿ ನಿಮ್ಮ ಕೈಯಲ್ಲಿ ಹಸ್ತಾಂತರ ಮಾಡುವಂಥ ಸಂದರ್ಭ ಮುಂದೆ, ಅಂದರೆ ಒಂದು 2 ತಿಂಗಳು 3 ತಿಂಗಳು ಮುಂಚೆ ನಿಮಗೆ ಕೊಡುವಂಥ ಒಂದು ಲೆಟರ್ ಆಗಿರುತ್ತೆ. ಸೊ ಅದರಲ್ಲಿ ಏನೇನು ಇರುತ್ತೆ ಅಂದರೆ, ನೀವು ಸ್ಟಾರ್ಟಿಂಗ್ 50,000 ಕಟ್ಟಿದ್ದೀರಾ, 1 ಲಕ್ಷ ಕಟ್ಟಿದ್ದೀರಾ, ಇನ್ನು ಎಷ್ಟು ನೀವು ಕಟ್ಬೋದು. ಜನರಲ್ ಆಗಿದ್ರೆ ಅಮೌಂಟು ನಿಮಗೆ ತಿಳಿಸ್ತಾರೆ. ರಿಸರ್ವ್ಡ್ ಅಂದ್ರೂ ನಿಮಗೆ ಅದರಲ್ಲಿ ಇರುತ್ತೆ. ಸೊ ಮತ್ತೆ ಅದರಲ್ಲಿ ಯಾವ ಅಕೌಂಟಿಗೆ ಕಟ್ಟಬೇಕು, ನೀವು IDBI ಬ್ಯಾಂಕಲ್ಲಿ 1 ಲಕ್ಷನೋ ಅಥವಾ 50,000 ನೀವು ಕಟ್ಟಿರ್ತೀರ, ಆ ಒಂದು ಅಕೌಂಟಿಗೆ ನೀವು ಕಟ್ಟಬೇಕಾಗಿರುತ್ತೆ. ಸೆಂಟ್ರಲ್ ಬಂದು ಯಾರಾದರೆ ನಾನು ಇದನ್ನು ಕಟ್ಕೊಡ್ತೀನಿ, ನಾನು ಅಲ್ಲಿ ಕಟ್ಟಬೇಕಾಗತ್ತೆ ಅಂತ ಹೇಳಿದ್ರೆ, ದಯವಿಟ್ಟು ನೀವು ಅದಕ್ಕೆ ಹೋಗ್ಬೇಡಿ, ಅವ್ರ ಹತ್ರ ಕೊಡೋಕ್ಕೂ ಹೋಗ್ಬೇಡಿ. ಯಾಕಂದರೆ ಡಿಮಾಂಡ್ ನೋಟಿಸಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಮಾಡಿ. ನೆಕ್ಸ್ಟು ಅದರಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಕೊಟ್ಟಿರ್ತಾರಂದರೆ, ಅಮೌಂಟು ಇರಲಿ, ಮತ್ತು ನೀವು ಎಲ್ಲಿ ಕಟ್ಟಬೇಕಾಗಿರುತ್ತೆ ಅದು ಇರುತ್ತೆ, ಮತ್ತು ಎಷ್ಟು ದಿವಸದಲ್ಲಿ ನೀವು ಕಟ್ಟಬೇಕಾಗಿರುತ್ತೆ ಅದು ಇರುತ್ತೆ, ಮತ್ತು ಎಷ್ಟು ಅಮೌಂಟ್ ಕಟ್ಟಬೇಕಾಗಿರುತ್ತೆ ಅದೂ ಇರುತ್ತೆ, ಮತ್ತು ಈ ಅಮೌಂಟ್ನ ನೀವು ಎಲ್ಲಿ ಕಟ್ಟಬೇಕು ಅದನ್ನು ಇರುತ್ತೆ, ಮತ್ತು ನಿಮ್ಮ ಸ್ಥಳ ಯಾವಾಗ ಹಸ್ತಾಂತರ ಮಾಡ್ತಾರಂದರೆ ನೀವು ಇದನ್ನೆಲ್ಲ ಕಟ್ಟಿದ ಮೇಲೆ ಈ ಒಂದು ಲೆಟ್ರನ್ನ ಇಟ್ಕೊಂಡು ನೀವು ಲೋನ್ಗೆ ಹೋದರೂ ಕೂಡ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ. ಈ ಒಂದು ಲೆಟ್ರ್ ಕೊಟ್ಟರೆ ಮಾತ್ರ ನೆಕ್ಸ್ಟ್ ನೀವು ಲೋನ್ಗೂ ಹೋಗೋಕ್ಕಾಗುತ್ತೆ. ಸೊ ಹಾಗಾಗಿ ಲೆಟ್ರು ಬರುತ್ತೆ, ಆದರೆ ಎಲ್ಲರಿಗೂ ಬರಲ್ಲ. ಯಾವ ಮನೆ 90-95% ಕಂಪ್ಲೀಟ್ ಆಗಿರುತ್ತೋ ಅವರೇ ಕರೆದು ನಿಮಗೆ, ಅಂದರೆ ಒಂದು ಪೋಸ್ಟಲ್ಲಿ ಕೊಡ್ತಾರೆ, ಅಂದರೆ ರಿಜಿಸ್ಟರ್ ಮಾಡಿರ್ತಾರೆ. ದಯವಿಟ್ಟು ಅದು ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಬಂದಿಲ್ಲ ಅಂತ ಕೂಡ ಹೇಳಕ್ಕೆ ಹೋಗ್ಬೇಡಿ. ಸೊ ಅವಾಗವಾಗ ನಿಗಮದಲ್ಲಿ ಒಂದು ಟಚ್ ಇಕ್ಕೊಳ್ಳಿ. ಅವ್ರ ಹತ್ರ ಏನಿದ್ರು ಮಾತಾಡಿ ಅದ್ರ ಬಗ್ಗೆ ನೀವು ಗಮನ ಇಕ್ಕಿ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ, ನಿಮ್ಮ ವಾಟ್ಸಪ್ ಗ್ರೂಪು, ನಿಗಮದಿಂದ ಮಾಡಿರುವಂಥ ಒಂದು ವಾಟ್ಸಪ್ ಗ್ರೂಪಿಗೆ ನಿಮಗೆ ಡಿಮಾಂಡ್ ನೋಟಿಸ್ ಬರುತ್ತೆ. ಇದರಿಂದ ನಿಮಗೆ ಯಾವುದೋ ಥರದಲ್ಲೂ ಗೊಂದಲ ಬೇಡ, ಯಾವುದೂ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಇದರಲ್ಲಿ ಇನ್ನೂ ಏನಾದರೂ ಬಿಟ್ಟಿದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮುಖಾಂತರ ಗೊತ್ತಿರೋರು ತಿಳಿಸಿ. ಗೊತ್ತಿಲ್ಲದವರಿಗೆ 100% ನಾನು ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಇನ್ನು ಏನಾದರೂ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವತ್ತೂ ಇದರಲ್ಲಿ ಇರಿ. ನಾನು 1 ಲಕ್ಷ ಬಹುಮಾಡಿ ಯೋಜನೆ ಬಗ್ಗೆ ಸಂಘಟನೆ ಎಲ್ಲ ಕೂಡ ಒಂದು ಕಡೆ ಮಾಡಿಕೊಂಡು ನಿಮಗೂ ಮಾಹಿತಿ ಕೊಡೋದನ್ನು ನಾನು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಸಪೋರ್ಟಿವ್ ಆಗಿ ಕರೆಕ್ಟಾದ ಮಾಹಿತಿ ಇರುತ್ತೆ, ಸತ್ಯವಾದ ಮಾಹಿತಿ ನಿಮ್ಮ ಜೊತೆ ಇರುತ್ತೆ. ಧನ್ಯವಾದ.